ಹಲೋ ಏನೋ ನಿಂದು ಕತೆ? ಸರ್, ಆಕ್ಚುಲಿ ನಾನು ನಿಮ್ದು ಏಳೂರ ಬೆಟ್ಟಗಳು ಹಾಡು ತುಂಬಾ ಚೆನ್ನಾಗಿದೆ ಸರ್. ನನ್ಗೆ ತುಂಬಾ ಇಷ್ಟ. ಅದು ಒಂದು ಅದ್ಭುತ ಶಕ್ತಿ ಹಾಡು ಸರ್. ಹೌದು. ಅದು ಬಹಳ ನನಗೆ ನಿಮ್ಗೆ ನಿಜವಾಗ್ಲು ಎಷ್ಟು ಜನ ಹಾಡು ಕೇಳಿದ್ರೆ ಅವ್ರಿಗೆ ಒಂಥರ ಜ್ಞಾನೋದಯ ಚೈತನ್ಯ ಆಗುತ್ತೆ ಸರ್. ಆ ತರ ಹಾಡು ಬರ್ದಿದ್ದೀರ. ಹೌದು. ಅದೇ ನಿಮ್ಗೆ ಧನ್ಯವಾದ ಹೇಳೋಣ ಅಂತ ಯಾಕಂದ್ರೆ ಏಯ್ ಆ ಹಾಡು ಕೇಳ್ಬಿಟ್ರೆ ಸರ್, ಹ್ಮ್. ತಾಯಿ ಜಗನ್ಮಾತೆಯ ಒಂದು ದರ್ಶನ ಆದಾಗುತ್ತೆ ಸರ್. ಗೊತ್ತಾ ನಿನ್ಗೆ ಆ ಹಾಡು ಇವನ್ಗಲ್ಲ ನೀನ್ ಥ್ಯಾಂಕ್ಸ್ ಹೇಳ್ಬೇಕಾರದು, ಆ ಜಗನ್ಮಾತೆಗೆ. ಯಾಕೆ ಗೊತ್ತಾ? ಭಗವಂತನ ರೂಪದಲ್ಲಿ ಹಾಡು ಕೊಟ್ಟಿದ್ದೀರಾ. ಏಯ್ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಕೇಳು. ಆ ಹಾಡು ಅಹೋರಾತ್ರ ಬರೆದದ್ದಲ್ಲ, ಅಹೋರಾತ್ರನ ಕೈಲಿ ಆ ಜಗಜ್ಜನನಿ ಬರೆಸಿದ್ದು. ಆವತ್ತು ನನಗೆ ಇನ್ನೂ ನೆನಪಿದೆ. ನಾ ಮಲ್ಕೊಂಡ್ ಬರೆಯೋ ಅಭ್ಯಾಸ, ಬೋರ್ಲು ಹಾಂ ಸರ್. ಪಕ್ಕದಲ್ಲಿ ಆ ಎಮ್ಮ ಬಂದು ಅದೇ ರೀತಿ ಪಕ್ಕದಲ್ಲಿ ಅದೇ ರೀತಿ ಮೊಣಕೈ ಮೇಲೆ ಭುಜಂಗಾಸನದಲ್ಲಿ ಮಲ್ಕೊಂಡು ಏಯ್ ನಾನು ಹೇಳೋದು ಬರೆಯೋ ಅಂತ ಹೇಳಿ ಬರ್ಸಿದ ಹಾಡದು. ಅದ್ಭುತ ನನ್ನ ಭಾವನೆಗಳನ್ನ ಬರೆಯೋ ಅಂತ ಬರ್ಸಿದ ಹಾಡು. ಅದೊಂದು ಅನುಭವ, ದಿವ್ಯ ಅನುಭವ. ಇಲ್ಲಾಂದ್ರೆ ಅಂತದ್ದೆಲ್ಲ ಬರೆಯೋಕ್ ಆಗತ್ತೇನೋ ನಂಗೆ? ಸರ್. ಹಾಡನ್ನ ನಾನು ದಿನ 1000 ಸರಿ ಕೇಳ್ತೀನಿ ಸರ್. ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ಅಂದ್ರೆ, ದುಃಖ ಆದಾಗೆಲ್ಲ ಅದು ಕೇಳ್ತೀನಿ. ಏನ್ ಫೀಲಿಂಗ್ ಅಲ್ಲ, ಗಂಡನ ಮೇಲೆ ಪ್ರೀತಿ ಅಲ್ಲ. ಗಂಡನ ಮನೆ ಪ್ರೀತಿ ಅಲ್ಲ ಸರ್, ತಾಯಿಯ ಶಕ್ತಿ ಅನಾವರಣ ಆಗುತ್ತೆ. ತಾಯಿ ಎಷ್ಟು ಪವಿತ್ರ. ತಾಯಿ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಅಂತ. ಅದೇ ಗಂಡನ ಮೇಲೆ ಪ್ರೀತಿ ಹೆಂಗಿದೆ ಅಂದ್ರೆ, ವಿಷಕ್ಕೇ ವಿಷವಾಗುವೆನಾ ಅಂತೇಳಿ. ಏನ್ ಪವರ್ ಅಲ್ಲ ಅದು ಸರ್. ಮಹಾದೇವ ಜಗತ್ತನ್ನ ಉಳ್ಸೋಕೆ ವಿಷ ಕೊಡ್ದ, ಅವನ್ನ ಉಳ್ಸೋಕೆ ತಾಯಿ ಪ್ರಯತ್ನ ಮಾಡ್ತಾಳಲ್ಲ. ಮಹಾದೇವನಿಗಿಂತ ತಾಯಿ ದೊಡ್ಡವಳು. ಏಯ್ ವಿಷ್ಣು, ನೀನೇನೋ ಮಾಡ್ತಿದ್ದೆ? ನನ್ ಗಂಡ ವಿಷ ಕುಡಿಬೇಕಾದ್ರೆ ಏನ್ ಲಕ್ಷ್ಮಮ್ಮ, ಸರಸಮ್ಮ, ನೀವೆಲ್ಲ ಏನಮ್ಮ ನೋಡ್ತಾ ನಿಂತಿದ್ದೀರಿ ಅಂತೆಲ್ಲ ಎಷ್ಟು ಫೀಲಿಂಗ್ಸ್ ಅಲ್ಲೇನದು. ಸರ್ ಅಲ್ಲ ಸರ್, ಅದು ಎಲ್ರಿಗೂ ಬರೋದಿಲ್ಲ ಸರ್. ಅದು ನೀವು ನಿಜವಾಗಿಯೂ ತಾಯಿ ಆಶೀರ್ವಾದ ನಿಮ್ ಮೇಲೆ ಸದಾ ಇದೆ ಸರ್. ಅದಕ್ಕೋಸ್ಕರ ಇಂತ ಅದ್ಭುತ ಸಾಂಗ್ ಸರ್, ಯಾರ ಕೈಲೂ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ದಿರಾ. ಇಲ್ಲ, ಅದ್ರಲ್ಲಿ ಬರ್ದಿಲ್ಲ ಅಷ್ಟೇ, ಅದ್ರಲ್ಲಿ ಏಯ್ ಬರಿಯೋ ಅಂತ ಬರ್ಸಿರೋ ಹಾಡದು ಸರ್. ಆಮೇಲೆ ಇನ್ನೊಂದು ಸರ್, ಮಹಾದೇವನಿಗಿಂತ 100 ಪಟ್ಟು ತಾಯಿ ಶಕ್ತಿಶಾಲಿ ಆಗಿದ್ದಾರೆ. ಮತ್ತೆ ಉಳಿಸ್ಕೊಂಡ್ಬಿಟ್ಲಲ್ಲೋ ಸರ್. ಅಲ್ಲ ಸರ್, ಅವರು ನೋಡಿ ಎಷ್ಟು ಅದನ್ನ ವಿಷನ ಹಿಡ್ಕೊಳ್ಳೋಷ್ಟು ಅಮ್ಮ ಹೇಳ್ತಾಳಲ್ಲ. ಒಂದು ಮಾತ್ರಾಂಗುಲ ಅಂದ್ರೆ 1 ಇಂಚು, 1 ಇಂಚಿನ ಮಾತ್ರಾಂಗುಲ ಅಂತಾರೆ. 1 ಇಂಚು ಕೆಳಗಿಳಿದ್ರು ನಿನ್ಗೆ ಇಟ್ಟಾಡಿಸ್ಬಿಡ್ತೀನಿ ಅಂತಾಳೆ. ಹೌದು ಸರ್. ವಿಷಕ್ಕೆ ವಿಷವಾಗುವೆನ. ಅದರಿಂದ ನೀಲಕಂಠ ಅಂತ ಹೆಸರು ಬಂತು ಅವನಿಗೆ, ವಿಷಕಂಠ ಅಂತ ಹೆಸರು ಬಂತು. ಅದಕ್ಕೆ ಅವನನ್ನ ನಂಜನ್ನು ಉಂಡವನು, ನಂಜು ಅಂದ್ರೆ ವಿಷ, ನಂಜನ್ನ ಉಂಡವನು ಶ್ರೀಕಂಠ ಅವನು ಅಂತ ಹೆಸರು ಬಂದಿತ್ತು. ಬಟ್ ನಿನ್ ಗೊತ್ತಾ, ವಿಷಕ್ಕಿಂತ ದೊಡ್ಡ ಔಷಧಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಶಿವನಿಗಿಂತ ಒಳ್ಳೆ, ಮಧ್ಯೆ ಮಾತಾಡಿದ್ರೆ ಕಾಲ್ ಮುರಿತೀನಿ ನಿಂಗೆ. ಶಿವನಿಗಿಂತ ಸುಂದರ ಸುಮಧುರ ಸ್ವರ ಯಾವುದು ಇಲ್ವಂತೆ. ಯಾಕಂದ್ರೆ ಕಂಠದಲ್ಲಿ ವಿಷ ಇದೆ. ಅದರಿಂದ ಅವನ ಧ್ವನಿಗೆ ಪೂರ ಸಕಲ ಜೀವರಾಶಿಗಳು ಸಂಮೋಹನಕ್ಕೊಳಗಾಗ್ತಾ ಇತ್ತಂತೆ. ಅಂತಹ ಧ್ವನಿ ಅದು. ಶಿವನ ಮಾತಾಡ್ತಾ ಇದ್ರೆ ವಿಷ್ಣು ಬ್ರಹ್ಮಾದಿಗಳು ಪಿನ್ ಡ್ರಾಪ್ ಸೈಲೆಂಟ್ ಆಗಿರೋರಂತೆ. ಅಂತ ಧ್ವನಿ ಅದು. ಆ ಧ್ವನಿ ಅಷ್ಟು ಸುಂದರ ಆಗ್ಬೇಕು ಅಂದ್ರೆ ವಿಷಕ್ ಕೂಡ ಆಸೆ ಆಯ್ತಂತೆ, ಈ ಗಂಟ್ಲು ಮುಟ್ಟೋಣ ಅಂತ. ಆ ವಿಷ, ಕಾಲಕೂಟ ವಿಷ, ಶಿವನ ಗಂಟಲ ಮೋಹಕ್ಕೆ ಅಲ್ಲಿ ಹೋಗಿ ಸೇರ್ಕೊಂಡಿದೆ. ಅಂತಹ ಧ್ವನಿ ಅದು. ಎಷ್ಟು ಅದ್ಭುತ ಸರ್. ನಿಜವಾಗ್ಲು ಬಹಳ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದಕ್ಕೂ ಸಾಲದು ಸರ್. ಇಂಥ ಹಾಡ್ನ ಇಡೀ ಈ ಯುಗ ಇರೋವರೆಗೂ ನಿಮ್ಗೆ ಚಿರಋಣಿಯಾಗಿರುತ್ತೆ ಸರ್. ಇಲ್ಲ, ಅದನ್ನ ಹಾಡಿರೋ ಹುಡುಗ ರಾಘವೇಂದ್ರ ಬೀಜಾಡಿ ರಾಗ ಸಂಯೋಜನೆ ಮಾಡಿ, ತಮಾಷೆ ಅಲ್ಲ. ಅವನಿಲ್ಲ ಅಂದ್ರೂ ಆ ಹಾಡಿಗೆ ಅದು ಮೂಲೆ ಗುಂಪಾಗಿ ಸೇರ್ಕೊಂಡ್ಬಿಡೋದು. ಅವನೇ ಆರಿಸ್ಕೊಂಡು ಹಾಡಿದ್ದು, ಸೆಕೆಂಡ್ಸ್ ಅಲ್ಲಿ ಹಾಡಿದ್ದು. ಅದು ಬರೆದ ಕೆಲವು ಸೆಕೆಂಡುಗಳಲ್ಲಿ ರಾಗ ಸಂಯೋಜನೆ ಮಾಡಿ ಹಾಡಿ 1 ನಿಮಿಷದಲ್ಲಿ ವಾಪಸ್ ಬಂದ್ಬಿಟ್ಟಿತ್ತು ಹಾಡದು. ಅಂತ ಹಾಡುದು ತುಂಬಾ ಚೆನ್ನಾಗಿ ಅದಷ್ಟಕ್ಕದೆ ಬೆಳೆದಿದ್ದು. ಅವನ್ ಕೈಲಿ ಹಾಡಿಸಿದ್ದು ದೇವಿನೇ, ಇವನ್ ಕೈಲಿ ಬರ್ಸಿದ್ದು ದೇವಿನೇ. ಮಂಗಳಮ್ಮ ಮತ್ತೆ ಅದಕ್ಕೆ ಮ್ಯೂಸಿಕ್
ಸಮೀರ್ ಆ, ರಾವ್ ಅಂತ ವಿಶ್ವಮಾನ್ಯ ಮ್ಯೂಸಿಷಿಯನ್, ಫ್ಲೂಟ್ ನುಡಿಸುವಂತಹ ಕಲಾವಿದ. ತುಂಬಾ ಜನ ಅದಕ್ಕೆ ಆ ಆ ಮ್ಯೂಸಿಕ್ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಬಿಡ್ತು ಆ ಹಾಡಿಗೆ. ಹೌದು ಸರ್. ಅವ್ರನ್ನೆಲ್ಲ ದೇವರೇ ಆರಿಸ್ಕೊಂಡ್ರು. ಹೌದು ಅದು ಸರ್. ಇವತ್ತು ಶಾಶ್ವತವಾಗಿ ಆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ದೇವರೇ ನಿಮ್ಮಲ್ಲಿ ಕುತ್ಕೊಂಡು ಕೇಳ್ತಾ ಇದಾರೆ ಅದನ್ನ. ಸರ್ ಅದ್ಭುತ ಸರ್. ನನ್ನ ಎಷ್ಟು ನಿಮಗೆ ಏನ್ ಹೇಳಿದ್ರು ಪಾಪ ಕಮ್ಮಿ ಇಲ್ಲ. ಆ ಹುಡುಗ ಸಿಂಗರು ಇದನ್ನ ಒಂದು ಶಕ್ತಿ ದೇವತೆ ತರ ಸಂಕೇತವಾಗಿ ಹೆಣ್ಣಿನ ಕೈಲೇ ಹಾಡ್ಬೇಕು ಅಂತ ತುಂಬಾ ಹುಡುಕಾಡ್ಬಿಟ್ಟ, ಹಾಡಿಸ್ಬೇಕು ಅಂತ ರಾಗ ಸಂಯೋಜನೆ ಮಾಡಿ. ಕರ್ನಾಟಕ ಎಲ್ಲ ಅವನಿಗೆ ಕೈಲಾದಷ್ಟು ಎಲ್ಲಾ ಕಡೆ ಹುಡುಕ್ದ ಧ್ವನಿಗೋಸ್ಕರ. ಕಡೆಗೆ ಎಲ್ಲೋ ಅವನಿಗೆ ತೃಪ್ತಿ ಆಗದೆ ಅವನೇ ಹಾಡ್ಬಿಟ್ಟ. ಹೌದು ಸರ್. ಸರ್ ನಾನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಸರ್. ಹ್ಮ್ ಈ ಹೆಣ್ಮಕ್ಳು ಈ ಹಾಡನ್ನ ಕೇಳಿದ್ರೆ ಅವ್ರಿಗೆ ಹೌದೌದು, ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ಅದು 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 ನನಗೆ ಅನುಭವಕ್ಕೆ ಬಂದಿದೆ. ತುಂಬಾ ಜನ ಹೇಳಿದ್ದಾರೆ. ಹೌದು ಸರ್. ಸರ್ ತುಂಬಾ ಜನ ಗಂಡಂದ್ರೆ ಹೇಳಿದ್ದಾರೆ, ಸರ್ ನಮ್ ವೈಫ್ ಅಲ್ಲಿ ತುಂಬಾ ಬದಲಾವಣೆ ಮಾಡ್ಬಿಟ್ಟಿದೆ ಸರ್ ಈ ಹಾಡು ಅಂತ. ಹೌದು ಸರ್. ಈಗ ಕಾಲ ತುಂಬಾ ಅಧರ್ಮದ ಕಡೆ ಹೋಗ್ತಾ ಇತ್ತು. ಈ ಹಾಡು ಧರ್ಮದ ಕಡೆ ಎಳೆಯುವಂತ ಹಾಡಿದು. ಹೌದೌದು, ಗಂಡ ಹೆಂಡತಿ ಪ್ರೀತಿನ ಮಲ್ಟಿಪಲ್ ಮಾಡಿದೆ ಈ ಹಾಡು. ಸರ್ ಹೆಣ್ಮಕ್ಳು ತನ್ನ ಗಂಡನ ಈಗ ತುಂಬಾ ಅನೀತಿ ಕಡೆ ಇರುವಂತ ಪ್ರಪಂಚದಲ್ಲಿ ಒಂದು 50% ರಿಕವರ್ ಮಾಡಿದೆ ಅಂತ. ಇಲ್ಲ, ಇದಕ್ಕೆ ಒಬ್ರು ನ್ಯಾಷನಲ್ ಅವಾರ್ಡಿ ರುಚಿ ಶರ್ಮಾ ಅಂತ ಒಬ್ಬ ಕಥಕ್ ನೃತ್ಯಗಾರ್ತಿ ಇದಕ್ಕೆ ಡಾನ್ಸ್ ಆಡಿದ್ದಾರೆ. ಅಮ್ಮ ಆಡ್ಬೇಕಾದ್ರೆ 7 ಬೆಟ್ಟಗಳು ಅಂತ ಆಡ್ತಾಳಲ್ಲ, ಆ ಟೈಮಲ್ಲೇ ಆ ಹೂವ ಕಿತ್ಕೊಂಡು ಹೋಗ್ಬಿಡ್ತು ತಲೆಯಿಂದ, ಅಷ್ಟು ರಭಸ. ಅಮ್ಮ ಇನ್ವಾಲ್ವ್. ಅಮ್ಮ ಹೇಳಿದ್ರು ನನಗೆ ಕನ್ನಡ ಬರಲ್ಲ, ಆದ್ರೆ ಈ ಹಾಡಿಗೆ ನೃತ್ಯ ಮಾಡ್ಬೇಕಾದ್ರೆ ನನ್ನೊಳಗೆ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿತ್ತು, ಅದೇ ಆಡಿಸ್ತು ನನ್ನ ಕೈಲಿ, ನನ್ಗೇನು ನೆನಪಿಲ್ಲ ಅಂತ ಹೇಳ್ಬಿಡ್ತಾ ಅಮ್ಮ. ಹೌದು ಸರ್. ಇದು ಎಲ್ಲಾನು ಇದೆ. ಜನರು ಅಸಹಾಯಕತೆ ಈ ಪ್ರಪಂಚದಲ್ಲಿ ಇದು ಒಂದು ಜಸ್ಟ್ ಒಂದು ಹಾಡಾಗಿ ಹೊರಹೊಮ್ಮಲ್ಲ, ನಾನಾ ವಿಧದಲ್ಲಿ ತೆರ್ಕೊಳ್ಳುತ್ತೆ ಈ ಹಾಡು. ಈ ಜನ ಈಗ ನಾರಾಯಣ ಅಂತ ಪುರುಷರಲ್ಲಿ ಅತ್ಯುತ್ತಮ ಪುರುಷ ನಾರಾಯಣನೇ ಏನು ಮಾಡಕ್ಕಾಗ್ಲಿಲ್ಲ ಅಂದ್ರ, ಈ ನಾರ್ಮಲ್ ಜನದಲ್ಲಿ ಒಬ್ರು ಸಂಕಷ್ಟದಲ್ಲಿರುವಾಗ ಇನ್ನೊಬ್ರು ಸಹಾಯ ಮಾಡಕ್ ಆಗ್ದಿರೋಂತ ಪರಿಸ್ಥಿತಿಲಿ ಹೆಣ್ಣು, ಅವ್ರ ವೈಫ್ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವ್ರ ತಂಗಿ ಅಕ್ಕ ಆಗಿರ್ಬೋದು, ಹೆಣ್ಣು ಕಾಪಾಡ್ತಾಳೆ ಅನ್ನೋದನ್ನ ಇಲ್ಲಿ ತೋರಿಸಲಾಗುತ್ತೆ. ಅಮ್ಮ ಹೇಳಿದ್ರು ನಂಗೆ, ನಾನ್ ನಾರಾಯಣಪ್ಪನೇ 4 ಮುಖದವನೇ ಅಂತ. 4 ಮುಖದವನು ಅಂದ್ರೆ ಬ್ರಹ್ಮ, ಬ್ರಹ್ಮದೇವ. ಬ್ರಹ್ಮ ಅವ್ರೆಲ್ಲಾರನು ಕೇಳ್ತಾಳಂತೆ, ನೀವೇನ್ ಮಾಡ್ತಿದ್ರಿ, ನೀವ್ ಹೆಂಗ ಬಿಟ್ಟಿರೋ ವಿಷ ಕುಡಿಯಲ್ಲವನ ಅಂತ. ನೀವ್ ಹೆಂಗೋ ಬಿಟ್ರಿ ನೀವು ವಿಷ ಕುಡಿಯೋದಕ್ಕೆ, ನೀವ್ಯಾಕ್ ಕುಡಿಲಿಲ್ಲ, ನನ್ ಗಂಡನೇ ಸಿಕ್ಬಿಟ್ನಾ, ಬರೀ ಅಂತ ಹೇಳಿ ಬರ್ಸಿದ್ದದು. ಹೌದು. ಇರ್ಲಿ ಬಿಡ, ಅವೆಲ್ಲ ಅದನ್ನ ಮನ್ಸಿನ ಆನಂದದ ವಿಚಾರಗಳು ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ ಆಗಲ್ಲ. ಆದ್ರೆ ಸರ್ ಇದು ನಿಮಗೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋ ವ್ಯವಸ್ಥೆ ಆಯ್ತು ಸರ್ ಈ ಹಾಡಿಂದ ಪ್ರಪಂಚದಲ್ಲಿ. ಅದು ಗೊತ್ತಿಲ್ಲ ನನಗೆ. ಅದೇ ಹೇಳದ್ನಲ್ಲ, ಅದು ಬರ್ದು ವಾಟ್ಸಪ್ ಅಲ್ಲಿ ಹಾಕ್ತಾ ಇದ್ದೆ, ಹಾಡಿ ಆ ಹುಡುಗ ಕಳಿಸ್ತಾ ಇದ್ದ. ಆ ಹುಡುಗ ಹಾಡದೆ ಇದ್ದಿದ್ರು ನಿಮ್ಗೆ ಇವತ್ತು ಸಿಗ್ತಾ ಇರ್ಲಿಲ್ಲ ಈ ಹಾಡು. ಈಗ ನೋಡಿ, ಈ ಕೊರೋನಾ ಹೇಗೆ ಸ್ವಲ್ಪ ಭೂಮಿನ ಕ್ಲೀನ್ ಮಾಡ್ತೋ ಹಾಗೆ ಈ ಹಾಡು ಒಂದು 50 to 60% ಕ್ಲೀನ್ ಮಾಡುತ್ತೆ ಅಂತ ನನ್ನ ಭಾವನೆ. ಅದೆಲ್ಲ ನಿಮ್ಗೆ ಸೇರಿ ದೇವಿ ಮಾಡಿಸ್ಕೊಂಡಿದ್ದಷ್ಟೇ. ಆಮೇಲೆ 6 ಆಳುವ 700 ಬೆಟ್ಟದ ದಾರಿ ಇದ್ರ ಕಾಣಿಸ್ತಾರಲ್ಲ ಹಾಡು, ಅದ್ಭುತ ಸರ್. ಅದನ್ನು ಯಾವ್ದು? 6 ಆಳುವವನು 700 ದಾಟಿದರೆ ಕಾಣುವವನು. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಚೈನ್ ಹಾಕ್ಬಿಟ್ಟಿದ್ರ, ಒಂದು ಚೈನ್ಗೆ ಇನ್ನೊಂದು ಚೈನು, ಅಲ್ಲಿ ಕಂಟಿನ್ಯೂ ಆ ಲೈನ್ ಇಲ್ಲ ಅಂದ್ರೆ ಈ ಲೈನ್ ಇಲ್ಲ. ಯಾರೋ ನೀನು ಎಲ್ಲಿ ಸಿಕ್ತು ನಿಂಗೆ ಹಾಡುಗಳು? ಸರ್ ನಮಗೇನಾದ್ರೂ ಜ್ಞಾನೋದಯ ಆಗ್ಬೇಕಂದ್ರೆ ಹುಡ್ಕೊಂಡ್ ಬರುತ್ತೆ ಸರ್. ನಮಗೆ ಆ ಯೋಗ್ಯತೆ ಇದ್ರೆ ಅದು ನಮ್ಮ ಹತ್ರ ಬರುತ್ತೆ. ಕೇಳ್ಬೇಕು ಅಂತ ಅನ್ಸಿದಾಗ ನಾನು ಯೂಟ್ಯೂಬೇ ನೋಡ್ತಿರ್ಲಿಲ್ಲ,
ನೋಡಿ ನಿಮ್ಮ ಹಾಡುಗಳು ನಮ್ಗೆ ಎಷ್ಟು, ನಾನು 1,000 ಜನಕ್ಕೆ ಅದನ್ನ ವಾಟ್ಸಪ್ ಮಾಡಿದ್ದೀನಿ ಹಾಡ್ನ ಕೇಳ್ರಿ ಅಂತ. ಆದ್ರೂ ನಂಗೆ ಅನ್ಸತ್ತೆ ಇಷ್ಟೆಲ್ಲ ಜನ ಹರಡ್ಕೊಂಡಿದ್ರು ಹಿಂದಿನ ಕಾಲದಲ್ಲಿ ಯಾವ ಫೇಸ್ಬುಕ್ ವಾಟ್ಸಪ್ ಇಲ್ದೇ ಇದ್ದಾಗ ಅನೇಕ ಕವಿಗಳ ಹಾಡುಗಳು ಎಲ್ಲ ಕಡೆ ಹರಡ್ತಾ ಇತ್ತು, ಪ್ರಪಂಚ ಎಲ್ಲ. ಅಂದ್ರೆ ಅವ್ರ ಕಾವ್ಯದಲ್ಲಿ ಇನ್ನೆಷ್ಟು ಪವರ್ ಇರ್ಬೋದು. ಎಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಇದ್ರೂ ಕೂಡ ಇನ್ನೂ ಕರ್ನಾಟಕದಲ್ಲಿ ಎಲ್ಲ ಜನರ ಮನಸ್ಸನ್ನ ಮುಟ್ಟಿಲ್ಲ ಅಂದ್ರೆ ಏನೂ ಇಲ್ವಲ್ಲೇನೋ ಇವೆಲ್ಲ. ಆದ್ರೆ ಆ ಮಹಾಪುರುಷರ ಹಿಂದೆ ಏನ್ ಹಾಡುಗಳು. ಆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ದ.ರಾ. ಬೇಂದ್ರೆ ಅವರ ಹಾಡು ಇವತ್ತಿಗೂ ಆ ಯಾವುದೇ ಒಂದು ರೇಡಿಯೋ ಮಾತ್ರ ಇದ್ದ ಕಾಲದಲ್ಲಿ ಜನಮನ ಮುಟ್ಬಿಡ್ತು. ಇವಾಗ ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಆ ಲೆವೆಲ್ ಮುಟ್ಟಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಎಷ್ಟು ದೊಡ್ಡ ಮೇರು ಕವಿಗಳು, ಇಮ್ಯಾಜಿನ್ ಮಾಡಿ. ಸರ್ ಅದು ಇವತ್ತು ಬರ್ದಂಗೆ ಇರುತ್ತೆ, ಅಷ್ಟು ಫ್ರೆಶ್ನೆಸ್ ಆ ಹಾಡಲ್ಲಿ ಅಳವಡಿಸಲಾಗಿದೆ. ಹೌದು, ಅಂದ್ರೆ ಅದೆಲ್ಲ ತ್ಯಾಗಿಗಳು, ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಪಾಪ, ಹಣಕ್ಕೋಸ್ಕರ ಬರ್ದವರೆಲ್ಲ ಅವರು. ಸರ್ ಅವ್ರ ಜೀವನನೇ ಬೇರೆಯವ್ರಿಗಾಗಿ ಮುಡುಪಾಗಿಟ್ಟವ್ರು, ಪ್ರಪಂಚಕ್ಕೆ ಮುಡುಪಾಗಿಟ್ಟವ್ರು. ಅವ್ರು ಯಾರ ನೀನು? ಸರ್ ಯಾರ್ ನೀನು? ನನ್ನ ಹೆಸರು ಮಂಜುನಾಥ್ ಅಂತ ಸರ್. ಯಾವ ಊರು? ದಾವಣಗೆರೆ. ಸಾಕು ಮಾತಾಡಿದ್ದು, ಇಡೋಣ. ಇನ್ನೊಂದೇ ಒಂದು ಡೌಟ್ ಇತ್ತು ಸರ್. ಆಕ್ಚುಲಿ ನಾವು ಟೋಟಲಿ ವಿಶ್ವ ಮಾನವರಾಗ್ಬೇಕಲ್ವ ಸರ್? ಬರೀ ದೇಶ ಏನಂದೆ? ವಿಶ್ವ ಮಾನವ ರಾಗ ಬೇಕಾಗಲ್ವಾ ಸರ್? ಬೇಕು. ಆ ಬೇಕು ಬಿಡೋ, ಬೇಕುಪ. ಬೇಕು ಅಂದ್ರೆ ಆಗೋದಿಲ್ವೋ ಅದು? ಸಾಕು ಅಂದ್ರೂ ಆಗಲ್ಲ. ಸಾಕು ಅನ್ನೋದನ್ನ ಬೇಕು ಅನ್ನೋದನ್ನ ಬಿಡ್ಬೇಕಂತೆ. ಈ ಎರಡು ಬಿಟ್ಟಾಗ ಬುದ್ನಂಗಾಯ್ತಾರಂತೆ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ನಂಗಾಯ್ತಾರಂತಪ್ಪ. ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ವಿಶ್ವ ಮಾನವರಾಗಬೇಕು ಅಂದ್ರೂ ದುಃಖ ಬರುತ್ತೆ, ಬುದ್ಧನಾಗಬೇಕು ಅಂದ್ರೂ ದುಃಖ ಬರುತ್ತೆ. ನಮ್ಮೂರಲ್ಲಿ ಎಲ್ಲಾರ್ಗು ಒಳ್ಳೇದಾಗಬೇಕು ಅಂದ್ರೂ ದುಃಖ ಆಗುತ್ತೆ, ಕೆಟ್ಟದಾಗಬೇಕು ಅಂದ್ರೂ ದುಃಖ ಬರುತ್ತೆ. ಈ ಬೇಕು ಬಿಟ್ಟಾಗ ಸುಖ ಬರುತ್ತೆ, ಬೇಡ ಬಿಟ್ಟಾಗ ಸುಖ ಬರುತ್ತೆ. ಬೇಕು ಬೇಡ ಎರಡು ಬೇಡ, ಇವೆರಡರ ಗೊಡವೆ ಬೇಡ, ಇವುಗಳಿಂದ ಎಡವ ಬೇಡ. ಓಕೆ, ನಾನ್ ನಿಮ್ಗೆ ಕಾಲಿಗೆ ಬಿಡ್ಬೇಕು ಅಂತ ಆಸೆ ಆಗಿದೆ. ಇದೆಲ್ಲ ಬಿಟ್ರೆ ಚೆನ್ನಾಗಿರುತ್ತೆ, ಮರ್ಯಾದೆ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. 7 ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. 7 ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಗಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ತಿಂಡುಗಳ ಕಟ್ಟಿಕೊಂಡೇನವನನ. ಗಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ತಿಂಡುಗಳ ಕಟ್ಟಿಕೊಂಡೇನವನನ. 7 ಬೆಟ್ಟಗಳು ಹತ್ತಿಳಿದು ಪಡೆದೇನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ನಾರಾಯಣಪ್ಪನೆ ನಾಲ್ಕು ಮುಖದವನೆ ನೀವೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ನಾರಾಯಣಪ್ಪನೆ ನಾಲ್ಕು ಮುಖದವನೆ ನೀವೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡದಿಲ್ಲ ಸಾವನಪ್ಪುವವನ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡದಿಲ್ಲ ಸಾವನಪ್ಪುವವನ. 7 ಬೆಟ್ಟಗಳು ಹತ್ತಿಳಿದು ಪಡೆದೇನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಭಕ್ತರಾಷ್ಟ್ರಕಾಲಿಯಂ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಭಕ್ತರಾಷ್ಟ್ರಕಾಲಿಯಂ ಸರ್ವ ಸರ್ಪ
सर्वाङ्गी नवदुर्गी हे